ಸಹೋದ್ಯೋಗಿಗಳೊಡನೆ ಸ್ಪಂದನೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಆತ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಎಲ್ಲರೂ ನಾನು ಹೇಳಿದಂತೆ ಕೇಳಬೇಕು, ನಾನು ಹೇಳಿದ ಹಾಗೆಯೇ ಆಗಬೇಕು, ಇನ್ನೊಬ್ಬರ ಭಾವನೆಗಳಿಗೆ ನಾನು ಸ್ಪಂದಿಸುವುದಿಲ್ಲ ಎನ್ನುವ ಸರ್ವಾಧಿಕಾರಿ ಧೋರಣೆಯನ್ನಿಟ್ಟುಕೊಂಡರೆ ಬರುವ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಹಿಟ್ಲರ್ ಮಾದರಿಯ ನಾಯಕತ್ವದಿಂದ ಗಳಿಸುವ ಯಶಸ್ಸು ಅಲ್ಪಕಾಲದ್ದು ಮಾತ್ರ. ಪೊಲೀಸ್ ಮತ್ತು ಸೈನ್ಯಗಳಲ್ಲಿನ ನಾಯಕತ್ವವು ಒಂದು ರೀತಿಯಲ್ಲಿ ರೆಜಿಮೆಂಟಲ್, ಅಂದರೆ ದಬ್ಬಾಳಿಕೆಯ ನಾಯಕತ್ವವೆಂದೇ ಹೇಳಬಹುದು. ಈ ಎರಡೂ ಸಂಘಟನೆಗಳು ಶಿಸ್ತಿನ ತಳಹದಿಯಲ್ಲಿಯೇ ರೂಪುಗೊಂಡಿರುವುದರಿಂದ ಅವುಗಳ ನಾಯಕರಲ್ಲಿ ಸಾಮ್ಯತೆಯು ಹೆಚ್ಚು. ತನ್ನ ಅನುಯಾಯಿಗಳಲ್ಲಿ ಶಿಸ್ತನ್ನು ಮೂಡಿಸಬೇಕಾದರೆ ನಾಯಕನಾದವನು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ತನ್ನ ಗುರಿಯ ಸಾಫಲ್ಯದ ಉದ್ದೇಶದಿಂದ ಈ ಸಂಘಟನೆಗಳ ನಾಯಕನಾದವನು ತನ್ನ ಆದೇಶಗಳನ್ನು ತನ್ನ ತಂಡದ ಸದಸ್ಯರು ಚಾಚೂ ತಪ್ಪದೆ ಪರಿಪಾಲಿಸಬೇಕು ಎಂದು ಒತ್ತನ್ನು ಕೊಡುವುದು ಸಹಜವೇ ಆಗಿದೆ. ಇಂತಹ ಸಂಘಟನೆಗಳಲ್ಲಿನ ನಾಯಕನ ಸಲಹೆ ಸೂಚನೆಗಳನ್ನು ತಂಡದ ಸದಸ್ಯರು ಪಾಲಿಸದೆ ನಾಯಕನ ತೀರ್ಮಾನವನ್ನು ಪ್ರಶ್ನೆ ಮಾಡಿದ್ದಲ್ಲಿ ಆ ತಂಡ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಪೊಲೀಸ್ ಹಾಗೂ ಮಿಲಿಟರಿಯಲ್ಲಿಯ ನಾಯಕರುಗಳು ಸರ್ವಾಧಿಕಾರಿ ಧೋರಣೆಯನ್ನು ಸದಾಕಾಲವೂ ತೆಗೆದುಕೊಳ್ಳುವ ಹಾಗಿಲ್ಲ. ಯಾವ ಸಮಯದಲ್ಲಿ ಇಂತಹ ಧೋರಣೆಯನ್ನು ತಾಳಬೇಕಾಗುತ್ತದೆ ಎಂಬುದನ್ನು ನಾಯಕನಾದವನು ಸರಿಯಾಗಿ ನಿರ್ಧರಿಸಿದರೆ ಮಾತ್ರ ಆ ನಾಯಕನಿಗೆ ಯಶಸ್ಸು ಸಾಧ್ಯ. ಯುದ್ಧ ರಂಗದಲ್ಲಿರುವಾಗ ಯಾವುದೇ ನಾಯಕನಾಗಲಿ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಬೇಕಾದದ್ದು ಅನಿವಾರ್ಯ. ಒಂದು ಉದ್ರಿಕ್ತ ಗುಂಪು ಬಸ್ಸೊಂದಕ್ಕೆ ಬೆಂಕಿ ಹಚ್ಚುತ್ತಿರುವಾಗ ಸ್ಥಳದಲ್ಲಿರುವ ಹಿರಿಯ ಪೊಲೀಸ್ ಅಧಿಕಾರಿ ತನ್ನ ಕಾನ್ಸ್ಟೇಬಲರಿಗೆ ಎದುರಿಗಿರುವ ಗುಂಪಿನ ಮೇಲೆ ಗುಂಡು ಹಾರಿಸಿ ಎಂದು ಆದೇಶ ನೀಡಿದಾಗ ಆ ಆದೇಶವನ್ನು ತಂಡದ ಸದಸ್ಯರು ತಿರಸ್ಕರಿಸಿದರೆ ಇಡೀ ವ್ಯವಸ್ಥೆಯೇ ಬುಡಮೇಲಾಗುತ್ತದೆ. ಆ ಸಂದರ್ಭದಲ್ಲಿ ನಾಯಕನು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನುಗ್ಗಬೇಕಾಗುತ್ತದೆ. ಆಗ ಸರ್ವಾಧಿಕಾರಿ ಧೋರಣೆ ಅಗತ್ಯ. ಆದರೆ ಯುದ್ಧ ಮುಗಿದ ಕೂಡಲೇ ಅಥವಾ ಆ ಸಂದರ್ಭ ಮುಗಿದ ಕೂಡಲೇ ಇಂತಹ ಧೋರಣೆಯು ಬದಲಾಗಬೇಕಾಗುತ್ತದೆ. ನಾನು 24 ಗಂಟೆಗಳ ಕಾಲವು ಸರ್ವಾಧಿಕಾರಿ ಧೋರಣೆಯನ್ನೇ ಅನುಸರಿಸುತ್ತೇನೆ ಎನ್ನುವ ನಾಯಕ ಪೊಲೀಸ್ ಹಾಗೂ ಸೈನ್ಯದಲ್ಲಿಯೂ ಸಾಫಲ್ಯತೆಯನ್ನು ಪಡೆಯುವುದಿಲ್ಲ. ರಣರಂಗದಿಂದ ಹೊರಬಂದ ನಂತರ ಅಥವಾ ಕ್ಲಿಷ್ಟ ಸನ್ನಿವೇಶವೂ ಮುಗಿದ ನಂತರ ತನ್ನ ತಂಡದವರ ಜೊತೆ ಒಬ್ಬ ಸ್ನೇಹಿತನಾಗಿ, ಒಬ್ಬ ಹಿರಿಯಣ್ಣನಂತೆ ಕೆಲಸ ಮಾಡಿದರೆ ಮಾತ್ರ ಆ ನಾಯಕನಿಗೆ ಯಶಸ್ಸು ಸಾಧ್ಯ. ಈ ರೀತಿ ಮಾಡಬೇಕಾದರೆ ನಾಯಕನಾದವನು ತನ್ನ ತಂಡದ ಸದಸ್ಯರ ಬಗ್ಗೆ, ತನ್ನ ಜೊತೆ ಕೆಲಸ ಮಾಡುವವರ ಎಲ್ಲರ ಬಗ್ಗೆಯೂ ಸಹಾನುಭೂತಿ ಮತ್ತು ಸಹೃದಯತೆಯನ್ನು ಹೊಂದಿರಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ. ನಾನು ಹೊಸಪೇಟೆ ಉಪವಿಭಾಗದಲ್ಲಿ ಅದೇ ತಾನೇ ನನ್ನ ಪೊಲೀಸ್ ವೃತ್ತಿ ಜೀವನವನ್ನು ಆರಂಭಿಸಿದಾಗ ನಮ್ಮ ಐಜಿಪಿಯವರು ನಮ್ಮ ಕಚೇರಿಯ ತಪಾಸಣೆಗೆ ಬಂದಿದ್ದರು. ಆ ಸಮಯದಲ್ಲಿ ನಾವು ಅವರಿಗೆ ಪೆರೇಡ್ ಮೈದಾನದಲ್ಲಿ ಸಾಂಪ್ರದಾಯಿಕವಾಗಿ ಗೌರವ ಕವಾಯತನ್ನು ಏರ್ಪಡಿಸಿದ್ದೆವು. ಪೊಲೀಸ್ ತುಕಡಿಯೊಂದರ ನೇತೃತ್ವವನ್ನು ವಹಿಸಿದ್ದ ಇನ್ಸ್ಪೆಕ್ಟರ್ ಅವನ್ನು ಕರೆದ ನಮ್ಮ ಐಜಿಪಿ, ಈ ತುಕಡಿಯಲ್ಲಿದ್ದ ಕಾನ್ಸ್ಟೇಬಲ್ಗಳು ನಿಮ್ಮ ಠಾಣೆಯವರೇ ಎಂದು ಕೇಳಿದರು. ಆ ಅಧಿಕಾರಿ ಎಸ್ ಸರ್ ಎಂದರು. ಹಾಗಾದರೆ ಮುಂದಿನ ಸಾಲಿನಲ್ಲಿ ಎಡಗಡೆ ಮೂಲೆಯಲ್ಲಿ ನಿಂತಿರುವ ಕಾನ್ಸ್ಟೇಬಲ್ ಹೆಸರೇನು ಎಂದು ಐಜಿಪಿ ಕೇಳಿದರು. ಆ ವ್ಯಕ್ತಿಯ ಹೆಸರನ್ನು ತಟ್ಟನೆ ಹೇಳಿದರು ಇನ್ಸ್ಪೆಕ್ಟರ್. ಆನಂತರ ಐಜಿಪಿಯವರು, ಆ ಕಾನ್ಸ್ಟೇಬಲ್ಗೆ ಲಗ್ನವಾಗಿದೆಯೇ? ಲಗ್ನವಾಗಿದ್ದರೆ ಅವನಿಗೆಷ್ಟು ಮಕ್ಕಳು? ಅವನ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾರೆಯೇ? ಆತ ಪೊಲೀಸ್ ವಸತಿ ಗೃಹದಲ್ಲಿದ್ದಾನೆಯೇ? ಅವನಿಗೆ ಇಲಾಖೆಯಿಂದ ಬರಬೇಕಾದ ಸವಲತ್ತುಗಳು ಬಂದಿವೆಯೇ ಎಂದು ಬಡಬಡನೆ ಪ್ರಶ್ನೆ ಕೇಳಿದರು. ಈ ವಿಷಯಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಇನ್ಸ್ಪೆಕ್ಟರ್ ಹೇಳಿದಾಗ ಕೆಂಡಮಂಡಲಗೊಂಡ ಐಜಿಪಿ, ನಿಮ್ಮ ಪೊಲೀಸ್ ಠಾಣೆಯಲ್ಲಿರುವ ಎಲ್ಲ ಕಾನ್ಸ್ಟೇಬಲ್ಗಳಿಗೆ ನೀವೇ ನಾಯಕರು. ನಿಮ್ಮ ಆದೇಶದ ಮೇರೆಗೆ ಈ ಜನರು ತಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೆ ಅವರ ವೈಯಕ್ತಿಕ ತೊಂದರೆಗಳೇನು, ಅವರ ಕಷ್ಟ ಸುಖಗಳೇನು, ಅವರ ನೋವು ನಲಿವುಗಳೇನು ಎಂಬುದನ್ನು ನೀವು ಅರಿಯದಿದ್ದರೆ ಅವರು ನಿಮಗೆ ಸದಾಕಾಲವೂ ಗೌರವವನ್ನು ಕೊಡಲಾರರು. ನಿಮ್ಮ ಆದೇಶಗಳನ್ನು
ಅವರು ಮನಪೂರ್ವಕವಾಗಿ ಪಾಲಿಸಲಾರರು ಎಂದು ಹೇಳಿದಾಗ ನನಗೆ ಪೊಲೀಸ್ ನಾಯಕ ಹೇಗಿರಬೇಕು ಎನ್ನುವುದು ಮನದಟ್ಟಾಯಿತು. ನಾನಂತೂ ನನ್ನ ಮುಂದಿನ ವೃತ್ತಿ ಜೀವನದಲ್ಲಿ ನನ್ನ ಸಹೋದ್ಯೋಗಿಗಳ ಕಷ್ಟ ಸುಖಗಳ ಬಗ್ಗೆ ಸದಾಕಾಲವೂ ಗಮನ ಹರಿಸಿದ್ದರಿಂದ ನನಗೆ ನನ್ನ ವೃತ್ತಿಯಲ್ಲಿ ನನ್ನ ಕಿರಿಯ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಲಿಲ್ಲ. ಇಲ್ಲಿ ಇನ್ನೊಂದು ಘಟನೆ ನನಗೆ ನೆನಪಾಗುತ್ತಿದೆ. ಮರಣ ದಂಡನೆಯ ಶಿಕ್ಷೆಗೆ ಒಳಗಾಗಿ ಜೈಲಿಗೆ ಬಂದಿದ್ದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನಾನು ಜೈಲಿನಲ್ಲಿ ಭೇಟಿಯಾಗಿದ್ದೆ. ಆತನಿಗೆ ಮರಣದಂಡನೆಯಂತಹ ಕಠಿಣ ಶಿಕ್ಷೆ ಏಕಾಗಿದೆ ಎಂದು ವಿಚಾರಿಸಿದಾಗ ಆತ ತನ್ನ 2 ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗುಂಡಿಟ್ಟು ಕೊಂದಿದ್ದ ಎಂದು ತಿಳಿದು ಬಂದಿತು. ಒಂದು ಶಿಸ್ತಿನ ದಳದಲ್ಲಿದ್ದ ನೀನು ಯಾವ ಕಾರಣಕ್ಕಾಗಿ ನಿನ್ನ ಹಿರಿಯ ಅಧಿಕಾರಿಗಳನ್ನು ಕೊಲೆ ಮಾಡಿದೆ ಎಂದು ನಾನು ಅವನನ್ನು ವಿಚಾರಿಸಿದಾಗ ಆತ ಕೊಟ್ಟ ಉತ್ತರ ಇನ್ನೂ ನನ್ನ ಕಿವಿಯಲ್ಲಿ ಗುಯಿಂಗುಡುತ್ತಿದೆ. ಸರ್, ನಾನು ಹರಿಯಾಣದವನು. ದೂರದ ಅಸ್ಸಾಂ ರಾಜ್ಯದಲ್ಲಿ ಭಾರತದ ಗಡಿಭಾಗದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ನನ್ನ ತಂದೆಗೆ 85 ವರ್ಷ ವಯಸ್ಸಾಗಿ ಅವರು ಹಾಸಿಗೆ ಹಿಡಿದಿದ್ದರು. ಅವರು ಕೆಲವೇ ದಿನಗಳಲ್ಲಿ ಸಾಯುತ್ತಾರೆ ಎನ್ನುವ ಮಾಹಿತಿ ನನಗೆ ಬಂದಾಗ ಅವರನ್ನು ನೋಡುವ ಸಲುವಾಗಿ ಊರಿಗೆ ಹೋಗಲು ನಾನು ರಜೆಯನ್ನು ಕೇಳಿದೆ. ನನ್ನ ಮೇಲಾಧಿಕಾರಿಗಳು ಹಲವಾರು ಕಾರಣಗಳನ್ನು ಹೇಳಿ ನನಗೆ ರಜೆಯನ್ನು ಕೊಡಲೇ ಇಲ್ಲ. ಕೆಲ ಕಾಲ ನಂತರ ನನ್ನ ತಂದೆ ನನ್ನ ಮುಖವನ್ನು ನೋಡದೆ ಅಸುನುಗಿದರು. ಅವರ ಅಂತ್ಯಕ್ರಿಯೆಯನ್ನು ಮಾಡಲು ನಾನು ರಜೆಯನ್ನು ಕೇಳಿದಾಗ ನನ್ನ ಮೇಲಾಧಿಕಾರಿ ಕೇವಲ 3 ದಿನಗಳ ರಜೆ ಕೊಟ್ಟರು. 2,000 ಕಿಲೋಮೀಟರ್ ದೂರದಲ್ಲಿರುವ ನನ್ನ ಊರಿಗೆ ಹೋಗಿ ಅಂತ್ಯಕ್ರಿಯೆಯನ್ನು ಮಾಡಿ ಬರಲು 3 ದಿನಗಳಲ್ಲಿ ಹೇಗೆ ವಾಪಸ್ ಬರಲು ಸಾಧ್ಯ ಎಂದು ಅವರನ್ನು ಕೇಳಿದಾಗ ವಿಮಾನದಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡಿ ಬಾ ಎಂದು ಉತ್ತರಿಸಿದ್ದರು. ಸಂವೇದನೆ ಇಲ್ಲದ ಈ ಕ್ರೂರಿ ಅಧಿಕಾರಿಯ ಮೇಲೆ ನನಗೆ ಇದ್ದಕ್ಕಿದ್ದಂತೆ ಕೋಪ ನೆತ್ತಿಗೇರಿ ಇಂತಹ ನಾಯಕ ಇದ್ದರೇನು ಸತ್ತರೇನು ಎಂದು ತರ್ಕಿಸಿ ಅವರಿಗೂ ಹಾಗೂ ಅಡ್ಡ ಬಂದ ಬೇರೊಬ್ಬ ಅಧಿಕಾರಿಗೂ ಗುಂಡಿಟ್ಟು ಕೊಂದೆ ಎಂದ ಕಾನ್ಸ್ಟೇಬಲ್. ನಾಯಕನಾದವನು ತನ್ನ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶ ಹೊಂದಿದ್ದಾನೆ ಎಂದು ಅವನ ಅನುಯಾಯಿಗಳಿಗೆ ಗೊತ್ತಾದಾಗ ಮಾತ್ರ ನಾಯಕನ ಆಣತಿಯಂತೆ ಅವರು ತಮ್ಮ ಪ್ರಾಣವನ್ನು ಕೊಡಲು ಮುಂದಾಗುತ್ತಾರೆ. ಒಂದು ವೇಳೆ ನಾಯಕನ ಆದೇಶವನ್ನು ನಾನು ಪರಿಪಾಲನೆ ಮಾಡಿ ನನಗೇನಾದರೂ ತೊಂದರೆ ಆದರೆ ಮುಂದೆ ಆತ ನನ್ನ ಬೆನ್ನ ಹಿಂದೆ ಇರುತ್ತಾನೆ, ನನ್ನ ಕುಟುಂಬ ಮತ್ತು ನನ್ನ ಹಿತರಕ್ಷಣೆಯನ್ನು ಮಾಡುತ್ತಾನೆ ಎಂಬ ಅಭಿಪ್ರಾಯ ಬಂದಾಗ ಮಾತ್ರ ನಾಯಕನ ಆದೇಶವನ್ನು ಚಾಚು ತಪ್ಪದೆ ಅನುಯಾಯಿಗಳು ಪಾಲಿಸುತ್ತಾರೆ. ಇಲ್ಲವಾದರೆ ಈತ ನಮ್ಮ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸುವುದಿಲ್ಲ. ಇವನು ಹೇಳಿದ ಕೆಲಸವನ್ನು ನಾನು ಏಕೆ ಮಾಡಬೇಕು ಎನ್ನುವ ಅಭಿಪ್ರಾಯವು ಅನುಯಾಯಿಗಳಲ್ಲಿ ಬರುತ್ತದೆ. ತನ್ನ ನಾಯಕನಿಂದ ಪದೇ ಪದೇ ದೌರ್ಜನ್ಯಕ್ಕೆ ತುಳಿತಕ್ಕೆ ಒಳಗಾದವರು ಇನ್ನು ತಡೆಯಲು ಸಾಧ್ಯವೇ ಆಗದಂತಹ ಪರಿಸ್ಥಿತಿಯು ಬಂದಾಗ ಸಿಟ್ಟಿಗೆದ್ದು ನಾಯಕನ ವಿರುದ್ಧವೇ ದಂಗೆ ಏಳುತ್ತಾರೆ. ಆದರೆ ಯಾವ ನಾಯಕ ತಮ್ಮ ಬಗ್ಗೆ ಸಹಾನುಭೂತಿಯನ್ನು ತೋರಿಸುತ್ತಾನೆಯೋ ಅವನಿಗಾಗಿ ಅವನ ಅನುಯಾಯಿಗಳು ತಮ್ಮ ಪ್ರಾಣವನ್ನು ಕೊಡಲು ಹೇಸುವುದಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ ನೋಡಿ, ಹಲವಾರು ಮಂದಿ ಅಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಅವರಲ್ಲಿ ಕೆಲವರು ಪ್ರತಿದಿನವೂ ನಿಯಮದಂತೆ ಬೆಳಗಿನ 9 ಗಂಟೆಗೆ ಕೆಲಸಕ್ಕೆ ಹಾಜರಾಗಿ ಸಂಜೆಯ 5 ಗಂಟೆಗೆ ತಮಗೆ ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸಿ ಮನೆಗೆ ಹೋಗುತ್ತಾರೆ. ಆದರೆ ಕೆಲವರು ಕಚೇರಿ ವೇಳೆಗಿಂತ ಮುಂಚೆಯೇ ಕೆಲಸಕ್ಕೆ ಬರುತ್ತಾರೆ. ತಮ್ಮ ವೈಯಕ್ತಿಕ ತೊಂದರೆಗಳನ್ನು ಬದಿಗೊತ್ತಿ ತಮ್ಮ ಕೆಲಸ ಕಾರ್ಯಗಳನ್ನು ಮುತುವರ್ಜಿಯಿಂದ ಮಾಡುತ್ತಾರೆ. ಕಚೇರಿಯ ಸಮಯ ಮುಗಿದ ನಂತರವೂ ಹೆಚ್ಚಿನ ಕೆಲಸವನ್ನು ಕೊಟ್ಟರೆ ಸಿಡುಕದೆ ನಗುನಗುತ್ತಾ ಆ ಕೆಲಸವನ್ನು ಸ್ವೀಕರಿಸುತ್ತಾರೆ. ಬಹಳ ಜನ ತಮ್ಮ ನಾಯಕನ ಮೇಲೆ ತಾವು ಇಟ್ಟಿರುವ ಅಭಿಮಾನ, ವಿಶ್ವಾಸ, ಪ್ರೀತಿಗಾಗಿ ಹೀಗೆ ಮಾಡುತ್ತಾರೆ. ನಾಯಕನಾದವನು ತನ್ನ ಅನುಯಾಯಿಗಳಿಂದ ಕೆಲಸ ತೆಗೆಯುವುದರಲ್ಲಿ 2 ವಿಧಗಳನ್ನು ಅನುಸರಿಸಬಹುದು. ಒಂದು ಹಿಟ್ಲರ್ನಂತೆ ಸರ್ವಾಧಿಕಾರಿ ಧೋರಣೆ ಹಾಗೂ ಇನ್ನೊಂದು ಸಹೋದ್ಯೋಗಿಗಳ ಸುಖ ದುಃಖಗಳಿಗೆ ಸ್ಪಂದಿಸಿ ಅವರಿಂದ ಕೆಲಸ ತೆಗೆದುಕೊಳ್ಳುವುದು. ಯಾರಿಂದಲ್ಲಾದರೂ ಕೆಲಸ ಮಾಡಿಸಬೇಕಾದರೆ ಈ ಕೆಲಸ ತುರ್ತಾಗಿ ಬಂದಿದೆ, ತಾವು ಇದನ್ನು ಬೇಗ ಮಾಡಿಕೊಡಬಲ್ಲಿರಾ? ನಾಳೆಯೇ ಇದು ರವಾನೆಯಾಗಬೇಕು, ದಯವಿಟ್ಟು ಮಾಡಿ ಎಂದು ಹೇಳಿದರೆ ನಾಯಕನ ಮನವಿಗೆ ಸ್ಪಂದಿಸದೇ ಇರುವವರು ಯಾರೂ ಇಲ್ಲ. ಏಯ್, ಈ ಕೆಲಸ ಈಗಲೇ ಆಗಬೇಕು, ಇದನ್ನು ಮುಗಿಸಿಯೇ ನೀನು ಮನೆಗೆ ಹೋಗಬೇಕು
ಎಂದು ಹಿರಿಯ ಅಧಿಕಾರಿ ಆದೇಶಿಸಿದರೆ, ಈಗ ಕಚೇರಿ ವೇಳೆ ಮುಗಿಯಿತು ಸರ್, ನನಗೆ ಮಾಡಲು ಆಗುವುದಿಲ್ಲ, ನಾಳೆ ಬೆಳಗ್ಗೆ ಮಾಡುತ್ತೇನೆ ಎಂದು ಆ ವ್ಯಕ್ತಿ ಉತ್ತರವನ್ನು ಕೊಟ್ಟರೆ ಹಿರಿಯ ಅಧಿಕಾರಿಗೆ ಮುಖಭಂಗವಾಗುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಎದುರುತ್ತರ ಕೊಟ್ಟ ಕಿರಿಯ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಬಹುದು. ಬೇರೆಡೆ ಹಾಗಾಗುವುದಿಲ್ಲ. ಒಬ್ಬ ವ್ಯಕ್ತಿಯಿಂದ ನಮಗೆ ಬೇಕಾದ ಕೆಲಸ ತೆಗೆಯುವುದು ಒಂದು ರೀತಿಯ ನೈಪುಣ್ಯ. ಈ ನೈಪುಣ್ಯತೆಯು ಬರಬೇಕಾದಲ್ಲಿ ನಾಯಕನಲ್ಲಿ ತನ್ನ ಸಹೋದ್ಯೋಗಿಗಳ ಬಗ್ಗೆ ಸಹಾನುಭೂತಿ ಹಾಗೂ ಅನುಭೂತಿ ಇರಲೇಬೇಕು. ಇವೆರಡೂ ಇಲ್ಲದಿರುವ ನಾಯಕನೆನಿಸಿಕೊಳ್ಳುವುದಿಲ್ಲ. ಸಹಾನುಭೂತಿ ಮತ್ತು ಅನುಭೂತಿ. ನಾಯಕನಾದವನು ಕೇವಲ ದರ್ಪವನ್ನು ಚಲಾಯಿಸಿದರೆ ಆತ ನಾಯಕನಾಗಲಾರ. ಆತನೂ ತನ್ನ ಜೊತೆಯಲ್ಲಿ ಕೆಲಸ ಮಾಡುವವರ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸಬೇಕಾಗುತ್ತದೆ. ತನ್ನ ಕೆಳಗಿನವರ ಕೆಲಸಗಳೇನು, ಅವರ ಕಷ್ಟ ಸುಖಗಳೇನು ಎಂದು ಅರಿಯಬೇಕಾಗುತ್ತದೆ. ಆಳಾಗಬಲ್ಲವನು ಅರಸನಾಗಬಲ್ಲ ಎಂಬ ನುಡಿ ನಮಗೆಲ್ಲ ತಿಳಿದಿದೆ. ಅರಸಾದವನು ಆಳಿನ ಕೆಲಸದ ಬಗ್ಗೆ ಅರಿಯದಿದ್ದರೆ ಆತ ಉತ್ತಮವಾಗಿ ರಾಜ್ಯಭಾರವನ್ನು ಮಾಡಲಾರ. ಹಲವಾರು ಫ್ಯಾಕ್ಟರಿಗಳ ಮಾಲೀಕರು ತಮ್ಮ ಮಕ್ಕಳಿಗೆ ಫ್ಯಾಕ್ಟರಿಯಲ್ಲಿನ ಅತಿ ಕೆಳಸ್ತರದ ಕೆಲಸಗಳನ್ನು ಮಾಡಲು ಸೂಚಿಸಿ ಹಂತ ಹಂತವಾಗಿ ಫ್ಯಾಕ್ಟರಿಯಲ್ಲಿನ ಎಲ್ಲ ಕೆಲಸಗಳನ್ನೂ ಕಲಿಯುವಂತೆ ಹೇಳುತ್ತಾರೆ. ಆ ನಂತರವೇ ಅವರಿಗೆ ನಿರ್ವಹಣಾ ಹುದ್ದೆಗಳನ್ನು ನೀಡಲಾಗುತ್ತದೆ. ಈ ರೀತಿ ಮಾಡುವ ಮುಖ್ಯ ಕಾರಣವೆಂದರೆ ಕೆಳ ಹಂತದ ಕೆಲಸಗಳನ್ನು ಮಾಲೀಕನಾದವನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಾರ್ಮಿಕರ ಕಷ್ಟ ಸುಖಗಳನ್ನು ಅರಿಯುವ ಅವಕಾಶವು ಮ್ಯಾನೇಜರ್ ಆಗುವವರಿಗೆ ಒದಗಬೇಕು ಎನ್ನುವುದೇ. IPS ತರಬೇತಿಯಲ್ಲಿಯೂ ಹೀಗೆಯೇ ಮಾಡಲಾಗುತ್ತದೆ. ನಾವು ಜಿಲ್ಲೆಗಳಿಗೆ ವೃತ್ತಿ ತರಬೇತಿಗೆಂದು ಹೋದಾಗ ಮೊದಲಿಗೆ ನಮಗೆ ಕಾನ್ಸ್ಟೇಬಲ್ ಮಾಡುವ ಕೆಲಸಗಳನ್ನು ಕಲಿಸಲಾಯಿತು. ನಾನು ಗಸ್ತು ತಿರುಗುವುದಲ್ಲದೆ ಪೊಲೀಸ್ ಠಾಣೆಯ ಕಾವಲುಗಾರನ ಕೆಲಸ, ಟ್ರಾಫಿಕ್ ಕಾನ್ಸ್ಟೇಬಲ್ ಕೆಲಸ, ಠಾಣಾ ರೈಟರ್ ಕೆಲಸ ಮುಂತಾದವನ್ನು ಮಾಡಿ ಆ ನಂತರ ಹೆಡ್ ಕಾನ್ಸ್ಟೇಬಲ್ ಕೆಲಸ, PSI ಕೆಲಸ, ಇನ್ಸ್ಪೆಕ್ಟರ್ ಕೆಲಸ ಇವೆಲ್ಲವನ್ನೂ ಮಾಡಿ ವಿವಿಧ ಕೆಲಸ ಕಾರ್ಯಗಳ ಸೂಕ್ಷ್ಮತೆಗಳನ್ನು ಅರಿತಿದ್ದೇನೆ. ಹೀಗೆ ಮಾಡುವುದರಿಂದ ಸಹೋದ್ಯೋಗಿಗಳ ಬಗ್ಗೆ ಸಹಾನುಭೂತಿ ಮತ್ತು ಸಹೃದಯತೆಯನ್ನು ಹೊಂದುವಂತಾಗುತ್ತದೆ. ನಾಯಕನಾದವನು ತನ್ನ ಸಹೋದ್ಯೋಗಿಗಳ ಕಷ್ಟ ಸುಖಗಳಿಗೆ ಸ್ಪಂದಿಸಿದಾಗ ಮಾತ್ರ ಅವರು ಅವನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾರೆ. ಈ ರೀತಿಯ ಸ್ಪಂದನ ಸಹಾನುಭೂತಿ ಮತ್ತು ಅನುಭೂತಿ ಎಂದು ಕರೆಯಲ್ಪಡುತ್ತದೆ. ಇಂಗ್ಲಿಷ್ನಲ್ಲಿ ಸಹಾನುಭೂತಿಗೆ ಸಿಂಪಥಿ ಎಂದು ಕರೆಯುತ್ತೇವೆ. ಸಿಂಪಥಿ ಎಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ತೊಂದರೆ ಉಂಟಾದಾಗ ಆ ತೊಂದರೆಗೆ ನಾವು ಸ್ಪಂದಿಸುವ ರೀತಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಮೇಲಾಧಿಕಾರಿಗೆ ತನ್ನ ಮಗನನ್ನು ಶಾಲೆಗೆ ಸೇರಿಸಬೇಕಾಗಿದೆ, ಹೀಗಾಗಿ ಅರ್ಧ ದಿನದ ರಜೆ ಬೇಕು, ನನ್ನಲ್ಲಿ ಹಣವಿಲ್ಲ, ಯಾರಿಂದಲೋ ಸಾಲ ಮಾಡಿ ಶಾಲೆಗೆ ಸೇರಿಸಬೇಕು ಎಂದು ಹೇಳಿದಾಗ ಮೇಲಾಧಿಕಾರಿ ಮರುಮಾತನಾಡದೆ ಆತನಿಗೆ ರಜೆ ಕೊಟ್ಟರೆ ಆ ಅಧಿಕಾರಿಗೆ ಸಹಾನುಭೂತಿ ಇದೆ ಎಂದು ಭಾವಿಸಬಹುದು. ಅನುಭೂತಿ ಎಂದರೆ ಮತ್ತೊಬ್ಬರ ದೇಹದಲ್ಲಿ ನಾವೇ ಹೊಕ್ಕು ಅವನಿಗಾಗುತ್ತಿರುವ ತೊಂದರೆಯು ನಮಗೇ ಆಗುತ್ತಿದೆ ಎಂದು ಮನಗಂಡು ಒಂದು ವೇಳೆ ನಾನೇ ಅವನ ಸ್ಥಾನದಲ್ಲಿ ಇದ್ದಿದ್ದರೆ ಏನಾಗಬಹುದಾಗಿತ್ತು ಎಂದು ಊಹಿಸಿ ಅವನ ನೆರವಿಗೆ ಬರುವುದು. ಹೃದಯಪೂರ್ವಕವಾಗಿ ಮತ್ತೊಬ್ಬರ ನೋವಿಗೆ ಸ್ಪಂದಿಸುವ ಗುಣಕ್ಕೆ ಇಂಗ್ಲಿಷಿನಲ್ಲಿ ಎಂಪತಿ ಎನ್ನುತ್ತಾರೆ. ತನ್ನ ಮಗನ ಫೀಸಿಗಾಗಿ ತಾನು ಸಾಲ ಮಾಡಲು ಹೊರಟಿದ್ದೇನೆ ಎಂದು ಒಬ್ಬ ವ್ಯಕ್ತಿ ತನ್ನ ಮೇಲಾಧಿಕಾರಿಗೆ ಹೇಳಿದಾಗ ಆ ಅಧಿಕಾರಿ ತನ್ನ ಕೈಲಾದಷ್ಟು ಹಣ ಸಹಾಯವನ್ನು ಮಾಡಿದರೆ ಅಥವಾ ಮಗುವಿನ ಶಾಲೆಯವರಿಗೆ ಹೇಳಿ ಆ ಮಗುವಿನ ಶುಲ್ಕವನ್ನು ಕಡಿಮೆ ಮಾಡಿಸಿದರೆ ತನ್ನ ಮೇಲಾಧಿಕಾರಿ ತನ್ನ ಬಗ್ಗೆ ಅನುಭೂತಿಯನ್ನು ಇಟ್ಟುಕೊಂಡಿದ್ದಾನೆ ಎನ್ನುವ ಭಾವನೆ ಆ ವ್ಯಕ್ತಿಗೆ ಮೂಡುತ್ತದೆ. ಆತ ತನ್ನ ಮೇಲಾಧಿಕಾರಿಯ ಬಗ್ಗೆ ತೀವ್ರ ವಿಶ್ವಾಸವನ್ನು ಹೊಂದುತ್ತಾನೆ. ಮೇಲಾಧಿಕಾರಿಯು ತನಗೆ ಏನೇ ಆದೇಶಗಳನ್ನು ಕೊಟ್ಟರೂ ತನ್ನ ನಾಯಕ ತನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗುವವ ಎನ್ನುವ ಭಾವನೆಯಿಂದ ಆ ಆದೇಶಗಳನ್ನು ಆತ ಸಂತೋಷದಿಂದಲೇ ಪಾಲಿಸುತ್ತಾನೆ. ನಾವೆಲ್ಲರೂ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನಮಗೆ ಪರಿಚಯವಿರುವವರು, ಸಂಬಂಧಿಕರು ಅಥವಾ ಸಹೋದ್ಯೋಗಿಗಳು ತೊಂದರೆಗೊಳಗಾದಾಗ ಸಹಾನುಭೂತಿಯನ್ನು ವ್ಯಕ್ತಪಡಿಸುವುದು ಸಹಜ. ಅಯ್ಯೋ ಪಾಪ, ನಿನಗೆ ಹೀಗಾಗಬಾರದಾಗಿತ್ತು, ಐ ಆಮ್ ವೆರಿ ಸಾರಿ ಎಂದು ಹೇಳುತ್ತೇವೆ. ದಯವಿಟ್ಟು ಬೇಜಾರು ಮಾಡಿಕೊಳ್ಳಬೇಡ, ನಾವೆಲ್ಲ ನಿನ್ನ ಜೊತೆ ಇದ್ದೇವೆ ಎಂದು ಸಾಂತ್ವನ ಹೇಳುತ್ತೇವೆ. ಆದರೆ ಸಾಂತ್ವನ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಅನುಭೂತಿಯನ್ನು ತೋರಿಸಿದರೆ
ಅದರ ಪರಿಣಾಮ ಬೇರೆಯೇ ಆಗುತ್ತದೆ. ಅನುಭೂತಿಯನ್ನು ತೋರಿಸುವವರು ಆತ್ಮಗೌರವವನ್ನು ಹೊಂದಿರುತ್ತಾರೆ ಹಾಗೂ ಯಾವಾಗಲೂ ಸಂತಸದಿಂದ ಇರುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಆರೋಗ್ಯವಂತರಾಗಿಯೂ ಇರುತ್ತಾರೆ. ಮುನ್ನಾಭಾಯಿ MBBS ಚಿತ್ರದ ನಾಯಕ ನೊಂದವರಿಗೆ ಅನುಭೂತಿ ತೋರುವಂತಹವರ ಉತ್ತಮ ಉದಾಹರಣೆ. ಮುನ್ನ ಆಸ್ಪತ್ರೆಯಲ್ಲಿ ತೀವ್ರ ಸಂಕಷ್ಟಕ್ಕೆ ಒಳಗಾದ ರೋಗಿಗಳಿಗೆ ತೋರಿಸುವ ದಯೆ, ಆತ ಕೇರಂ ಆಡುವಾಗ ವೃದ್ಧರೊಬ್ಬರಿಗೆ ತೋರುವ ಅನುಕಂಪ, ಬಾತ್ರೂಮ್ ಸ್ವಚ್ಛ ಮಾಡುವವನ ಜತೆ ನಡೆದುಕೊಳ್ಳುವ ರೀತಿ ಅನುಭೂತಿಯ ಕೆಲವು ಉದಾಹರಣೆಗಳಾಗಿವೆ. ನಮ್ಮ ಮುಂದೆ ತೊಂದರೆಯನ್ನು ಹೇಳಿಕೊಂಡ ವ್ಯಕ್ತಿಯ ನೋವನ್ನು ಹೋಗಲಾಡಿಸುವಂತಹ ಯಾವುದಾದರೂ ಕಾರ್ಯವನ್ನು ನಾಯಕನಾದವನು ಮಾಡಿದರೆ ಆ ಕಾರ್ಯಕ್ಕೆ ವಿಶೇಷ ಅರ್ಥ ಬರುತ್ತದೆ. ನನ್ನ ಜೀವನದ ಒಂದು ಉದಾಹರಣೆಯನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ. ನನ್ನ ತಂದೆ ಆಂಧ್ರ ಪ್ರದೇಶದಿಂದ ವರ್ಗಾವಣೆಗೊಂಡು ಬೆಂಗಳೂರಿಗೆ ಬಂದಾಗ ನನಗೆ 5 ವರ್ಷ ವಯಸ್ಸು. ನಾವು ಬೆಂಗಳೂರಿಗೆ ಬಂದ ಕೂಡಲೇ ಒಂದು ಘಟನೆ ನಡೆಯಿತು. ನನ್ನ ತಂದೆಗೆ 2 ತಂಗಿಯರು. ಅವರಿಬ್ಬರಿಗೂ ಮದುವೆಯಾಗಿತ್ತು. ನನ್ನ ದೊಡ್ಡ ಸೋದರತೆಯ ವಿವಾಹದಲ್ಲಿ ಯಾವುದೋ ಮನಸ್ತಾಪ ಉಂಟಾಗಿ ಆಕೆಯ ಪತಿ ಅವರನ್ನು ಬಿಟ್ಟು ಬಿಟ್ಟರು. ಎಲ್ಲಿಗೆ ಹೋಗುವುದೆಂದು ಅತ್ತೆಗೆ ತೋಚದಾಯಿತು. ಆಗ ನನ್ನ ತಂದೆ ತಮ್ಮ ತಂಗಿ ಮತ್ತು ಅವರ ಒಬ್ಬನೇ ಮಗನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಸಾಕಿ ಸಲಹತೊಡಗಿದರು. ಸೋದರತೆಯ ಮಗನನ್ನು ನನ್ನ ತಂದೆ ಶಾಲೆಗೆ ಕಳುಹಿಸಿ ಓದಿಸುವ ಜವಾಬ್ದಾರಿ ತೆಗೆದುಕೊಂಡಿದ್ದಲ್ಲದೆ ತಂಗಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನನ್ನ ಸೋದರತೆಯ ವೈವಾಹಿಕ ಜೀವನವು ಸರಿ ಹೋಗಬಹುದು. ಅವರ ಪತಿ ಒಂದಲ್ಲ ಒಂದು ದಿನ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ನಾವೆಲ್ಲರೂ ಭಾವಿಸಿದ್ದೆವು. ಆದರೆ ಆ ಭಾವನೆ ಹುಸಿಯಾಯಿತು. ಆಕೆಯ ಪತಿ ತಮ್ಮ ಪತ್ನಿ ಹಾಗೂ ಮಗನನ್ನು ಕರೆದುಕೊಂಡು ಹೋಗಲು ಬರಲೇ ಇಲ್ಲ. ಹೀಗಾಗಿ ನನ್ನ ಸೋದರತ್ತೆ ಹಾಗೂ ಅವರ ಮಗ ನಮ್ಮ ಮನೆಯಲ್ಲೇ ವಾಸ ಮಾಡುವುದು ಮುಂದುವರಿಯಿತು. ಇದಾದ ಕೆಲವು ವರ್ಷಗಳ ನಂತರ ಸೋದರತ್ತೆಗೆ ಕಣ್ಣಿನ ತೊಂದರೆಯೊಂದು ಕಾಣಿಸಿಕೊಂಡಿತು. ಅಂದಿನ ದಿನಗಳಲ್ಲಿ ಇದ್ದ ಸುಪ್ರಸಿದ್ಧ ವೈದ್ಯರು ಆಕೆಯ ಕಣ್ಣಿಗೆ ಗ್ಲಾಕೋಮಾ ಎನ್ನುವ ರೋಗ ಬಂದಿದೆ, ಕಣ್ಣಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದರು. ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಯಿತು. ಆದರೆ ಅತ್ತೆಯನ್ನು ಕಾಡುತ್ತಿದ್ದ ದುರ್ದೈವ ಅವರನ್ನು ಇನ್ನೂ ಬಿಟ್ಟಿರಲಿಲ್ಲ ಎಂದು ತೋರುತ್ತದೆ. ಶಸ್ತ್ರಚಿಕಿತ್ಸೆಯಲ್ಲಿ ಆಕೆಯ 2 ಕಣ್ಣುಗಳು ಹೋಗಿ ಆಕೆ ಅಂಧರಾದರು. ನನ್ನ ಸೋದರತೆಯ ಮಗ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನನ್ನ ತಂದೆ ಅವನಿಗೆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಕೊಡಿಸಿದರು. ಆತ ತನ್ನ ಕಾಲ ಮೇಲೆ ನಿಲ್ಲುವ ಹಾಗೆ ಆದ ಮೇಲೆ ತನ್ನ ತಾಯಿಯನ್ನು ಕರೆದುಕೊಂಡು ಬೇರೆ ಮನೆ ಮಾಡಿದ. ಆತನಿಗೆ ಹಣವನ್ನು ಕೂಡಿಡುವ ಹವ್ಯಾಸ ಹೇಳಿಕೊಟ್ಟು ಆ ರೀತಿ ಉಳಿಸಿದ ಹಣದಿಂದ BDAನಿಂದ ಒಂದು ಸೈಟ್ ಖರೀದಿಸಲು ಹೇಳಿದರು. ಕೆಲ ವರ್ಷಗಳ ಬಳಿಕ ಸೋದರತೆಯ ಮಗ ಸೈಟ್ ಖರೀದಿಸಿದ. ಅವನಿಗೆ ಮನೆ ಕಟ್ಟಲು ನನ್ನ ತಂದೆ ಸಹಾಯ ಮಾಡಿದರು. ಅನಂತರ ನನ್ನ ತಂದೆ ಅವನಿಗೆ ಉತ್ತಮ ಕನ್ಯೆಯನ್ನು ಹುಡುಕಿ ಮದುವೆಯನ್ನು ಮಾಡಿದರು. ಸೋದರತ್ತೆ ಮತ್ತು ಅವರ ಕುಟುಂಬ ಸುಖವಾಗಿ ಜೀವನ ಮಾಡತೊಡಗಿದುದನ್ನು ಕಂಡು ನನ್ನ ತಂದೆ ಪಟ್ಟ ಖುಷಿ ಅಷ್ಟಿಷ್ಟಲ್ಲ. ಈ ವಿಷಯವನ್ನು ಹೇಳುತ್ತಿರುವ ಉದ್ದೇಶವೆಂದರೆ, ನನ್ನ ತಂದೆ ಕಷ್ಟಕ್ಕೆ ಬಂದ ತಂಗಿಯ ಬಗ್ಗೆ ಸಹಾನುಭೂತಿಯನ್ನು ತೋರಿಸಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಸುಮ್ಮನಿರಬಹುದಾಗಿತ್ತು. ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳದೆ ಅವರೇ ಬೇರೆ ಮನೆ ಮಾಡುವಂತೆ ಸೂಚಿಸಬಹುದಾಗಿತ್ತು. ಆದರೆ ಕುಟುಂಬದ ಹಿರಿಯನಾಗಿ ಜವಾಬ್ದಾರಿ ನಿಭಾಯಿಸಿ ಸೋದರತೆಯ ಸಂಸಾರಕ್ಕೆ ದಾರಿದೀಪವಾಗಿ ಅನುಭೂತಿಯನ್ನು ಮೆರೆದರು. ಒಬ್ಬರ ಕಷ್ಟವನ್ನು ನೋಡಿ ಕೇವಲ ಬಾಯಿ ಮಾತಿನ ಸಾಂತ್ವನ ಹೇಳುವ ಬದಲು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರ ಕಷ್ಟದ ನಿವಾರಣೆ ಮಾಡಿದರೆ ನಮ್ಮ ಸಹೋದ್ಯೋಗಿಗಳಾಗಲಿ ನಮ್ಮ ಕುಟುಂಬದವರಾಗಲಿ ನಮ್ಮ ಬೆನ್ನ ಹಿಂದೆ ಯಾವಾಗಲೂ ನಿಲ್ಲುತ್ತಾರೆ. ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಇಂತಹ ಕೃತ್ಯಗಳನ್ನು ಮಾಡುವ ನಾಯಕ ತನ್ನ ಅನುಯಾಯಿಗಳ ಹೆಮ್ಮೆಗೆ ಪಾತ್ರನಾಗುತ್ತಾನೆ. ಉದಾಹರಣೆಗೆ, ಮುಂಬೈನಲ್ಲಿ ತಾಜ್ ಹೋಟೆಲ್ ಆತಂಕವಾದಿಗಳ ದಾಳಿಗೆ ಈಡಾದ ನಂತರ ದಾಳಿಯಲ್ಲಿ ಮೃತಪಟ್ಟ ಹಾಗೂ ಗಾಯಗೊಂಡ ಸಿಬ್ಬಂದಿಯ ಬಗ್ಗೆ ಕಂಪನಿಯ ಮಾಲೀಕ ರತನ್ ಟಾಟಾ ತೋರಿಸಿದ ವರ್ತನೆ. ಅವರು ಮೃತ ಹೊಂದಿದ ಪ್ರತಿಯೊಬ್ಬ ಉದ್ಯೋಗಿಯ ಮನೆಗೂ ಖುದ್ದಾಗಿ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಲ್ಲದೆ ಕುಟುಂಬಕ್ಕೆ ಕೈಲಾದ ಸಹಾಯವನ್ನು ಮಾಡಿ ತಮ್ಮ ಹೋಟೆಲ್ನಲ್ಲಿ ಹುತಾತ್ಮರಾದ ಎಲ್ಲ ಉದ್ಯೋಗಿಗಳ ಹೆಸರಿರುವ 12 ಅಡಿ ಎತ್ತರದ ಸ್ಮಾರಕವನ್ನು ನಿರ್ಮಿಸಿ ತನ್ನ ಕಾರ್ಮಿಕರ ಜೊತೆ ಮಾಲೀಕನೊಬ್ಬ ಹೇಗೆ ವ್ಯವಹರಿಸಬೇಕೆನ್ನುವ ಬಹುದೊಡ್ಡ ಉದಾಹರಣೆಯನ್ನು ನೀಡಿದ್ದಾರೆ. ಅನುಭೂತಿಯು ಅತ್ಯಂತ ಪ್ರಭಾವಶಾಲಿಯಾದ ಸಂವಹನ ಮಾಧ್ಯಮವಾಗಿದ್ದು ಸಾಮಾನ್ಯವಾಗಿ ಅತಿ ಕಡಿಮೆಯಾಗಿ ಬಳಸಲ್ಪಡುತ್ತದೆ.
ಸಮವಸ್ತ್ರ ತೊಟ್ಟ ಇಲಾಖೆಯಾಗಲಿ, ಫ್ಯಾಕ್ಟರಿಯಾಗಲಿ, ಕಚೇರಿಯಾಗಲಿ, ಸಂಸಾರವೇ ಆಗಲಿ, ಶಿಕ್ಷಣ ಸಂಸ್ಥೆಯೇ ಆಗಲಿ, ಯಾವುದೇ ಒಬ್ಬ ನಾಯಕ ಸಫಲನಾಗಬೇಕಾದರೆ ಆತ ತನ್ನ ಅನುಯಾಯಿಗಳ ಜೊತೆ ಅತ್ಯುತ್ತಮವಾಗಿ ವ್ಯವಹರಿಸಿ ಅವರ ಕಷ್ಟ ಸುಖಗಳಿಗೆ ಒಂದಾದಾಗ ಮಾತ್ರ ಅವನ ಆದೇಶಗಳು ಪರಿಪಾಲನೆಯಾಗುತ್ತವೆ. ಇಲ್ಲವಾದರೆ ಆದೇಶಗಳು ಪರಿಪಾಲನೆಯಾದರೂ ವ್ಯವಸ್ಥಿತ ರೀತಿಯಲ್ಲಿ ಆಗುವುದಿಲ್ಲ. ಸದಾಕಾಲವೂ ತನ್ನ ಅನುಯಾಯಿಗಳ ಹಿತರಕ್ಷಣೆಗಾಗಿ ತಾನು ಇದ್ದೇನೆ ಎಂದು ಭಾವಿಸಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಮಾತ್ರ ಯಾವುದೇ ಸಂಘಟನೆಗೆ ಯಶಸ್ಸು ಸಿದ್ಧ. ಅನುಭೂತಿಯನ್ನು ತೋರಿಸುವ ಪ್ರತಿಯೊಬ್ಬ ನಾಯಕನೂ ಯಶಸ್ಸನ್ನು ಹೊಂದುವುದಲ್ಲದೆ ವೈಯಕ್ತಿಕವಾಗಿ ಸುಖ ಸಂತೋಷಗಳಿಂದ ಇರುತ್ತಾನೆ.